ಮತದಾನ ಮಾಡೋದು ಒಂದು ಪವಿತ್ರ ಕಾರ್ಯ. ಮತದಾನದ ಬಳಿಕ ಸಿದ್ಧಗಂಗಾ ಶ್ರೀಗಳ ಹೇಳಿಕೆ, ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಮತದಾನ ಮಾಡೋದು ಒಂದು ಪವಿತ್ರ ಕಾರ್ಯ. ಮತದಾನದ ಬಳಿಕ ತುಮಕೂರಿನ ಶ್ರೀ ಸಿದ್ಧಗಂಗಾ ಶ್ರೀಗಳು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ಧಗಂಗಾ ಮಠದ ಸಂಪ್ರದಾಯದಂತೆ ನಾನು ಮೊದಲು ಮತದಾನವನ್ನ ಮಾಡಿದ್ದೇನೆ. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಎಲ್ಲಾ ರೀತಿಯ ಸವಲತ್ತನ್ನ ಒದಗಿಸಿದೆ. ಎಲ್ಲರೂ ಬಂದು ಮತದಾನವನ್ನ ಮಾಡಬೇಕು. ಕಡ್ಡಾಯ ಮತದಾನ ಕಾನೂನು ಜಾರಿಗೆ ತರಬೇಕು. ಇದು ನನ್ನ ಆಗ್ರಹ ಅಂತ ತುಮಕೂರಿನ ಶ್ರೀ ಸಿದ್ಧಗಂಗಾ ಶ್ರೀಗಳು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತದಾನ ಮಾಡೋದು ಒಂದು ಪವಿತ್ರ ಕಾರ್ಯ ಅಂತ ಮತದಾನದ ಬಳಿಕ ಸಿದ್ಧಗಂಗಾ ಶ್ರೀಗಳು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ಧಗಂಗಾ ಮಠದ ಪ್ರತಿ ವರ್ಷದಂತೆ ಸಿದ್ಧಗಂಗಾ ಮಠದಲ್ಲಿ ಚುನಾವಣೆ ದಿನ ಮೊದಲನೇದಾಗಿ ಮತವನ್ನ ಹಾಕೋದು ಅಲ್ಲಿನ ಸಂಪ್ರದಾಯದಂತೆ ಸಿದ್ಧಗಂಗಾ ಮಠದ ಸ್ವಾಮೀಜಿಗಳೀಗ ತಮ್ಮ ಮತವನ್ನ ಚಲಾಯಿಸಿದ್ದಾರೆ. ಹಸುವಿಗೆ ಹಣ್ಣನ್ನ ತಿನ್ನಿಸಿದ ನಂತರ ಈ ಒಂದು ಮತವನ್ನ ಅವರು ಚಲಾಯಿಸಿದ್ದಾರೆ. ನಾನು ಮೊದಲು ಮತದಾನವನ್ನ ಮಾಡಿದ್ದೇನೆ. ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸೌಲಭ್ಯಗಳನ್ನ ಒದಗಿಸಿದೆ ಅನ್ನುವಂತಹ ಮಾತನ್ನ ಸಿದ್ಧಗಂಗಾ ಶ್ರೀಗಳು ಹೇಳಿದ್ದಾರೆ. ಸಾಮಾನ್ಯ ಜನರು ಕೂಡ ಇದೇ ರೀತಿಯಾಗಿ ಬಂದು ಮತದಾನವನ್ನ ಮಾಡಬೇಕು, ಕಡ್ಡಾಯವಾಗಿ ಮತದಾನವನ್ನ ಮಾಡಲೇಬೇಕು ಅನ್ನುವಂಥದ್ದು ಶ್ರೀಗಳವರ ಹೇಳಿಕೆ. ಹಾಗೇನೆ ಕಾನೂನು ಕೂಡ ಇದನ್ನ ಕಡ್ಡಾಯ ಮಾಡಬೇಕು, ಕಡ್ಡಾಯವಾಗಿ ಜಾರಿಗೆ ತರಬೇಕು ಅನ್ನುವಂತಹ ಮಾಹಿತಿಯನ್ನ ಕೊಡ್ತಾ ಇರುವಂಥದ್ದು. ಯಾಕೆಂತಂದ್ರೆ ಸಾಕಷ್ಟು ಯುವ ಜನರು ನಾನು ಓಟನ್ನ ಮಾಡೋದಿಲ್ಲ, ನನ್ನ ಹತ್ರ ವೋಟರ್ ಐ ಡಿ ಇಲ್ಲ, ಹೀಗೆ ಹಲವಾರು ಸಣ್ಣ ಪುಟ್ಟ ಕಾರಣಗಳನ್ನ ಹೇಳ್ತಾ ಉದಾಸೀನ ಮಾಡ್ತಾ ಓಟನ್ನ ನಿರ್ಲಕ್ಷಿಸ್ತಾರೆ. ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀಗಳು ಕಡ್ಡಾಯ ಮತದಾನವನ್ನ ತರೋದಿಕ್ಕೆ, ಜಾರಿಗೆ ತರೋದಿಕ್ಕೆ ಹೇಳ್ತಾ ಇದ್ದಾರೆ. ಇದು ನನ್ನ ಆಗ್ರಹ ಕೂಡ ಅಂತ ಸಿದ್ಧಗಂಗಾ ಶ್ರೀಗಳು ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಏನೇ ಆಗಲಿ ಏನೇ ಇರಲಿ, ನಾವೆಲ್ಲ ಭಾರತೀಯ ಪ್ರಜೆಗಳು ಅನ್ನುವಂಥ ಭಾವನೆ ನಮ್ಮೆಲ್ಲರಿಗೂ ಕೂಡ ಇರಬೇಕಾಗಿರುವಂಥದ್ದು. ಈ ಪ್ರಜೆಗಳಾಗಿ ನಾವೆಲ್ಲರೂ ಕೂಡ ನಮ್ಮ ಕರ್ತವ್ಯಗಳನ್ನು ಪ್ರತಿಯೊಬ್ಬರು ಕೂಡ ನಿರ್ವಹಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾನು ಕೂಡ ಇವತ್ತು ನಮ್ಮ ಮಠದ ಪರಂಪರೆಯಂತೆ ನಮ್ಮ ಪರಮ ಪೂಜ್ಯರು ಬಹಳಷ್ಟು ವರ್ಷಗಳ ಕಾಲ ಮತದಾನ ಮಾಡಿದಂತಹವರು, ಬಹುಶಃ ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ಮತದಾನ ಮಾಡಿರುವಂಥವರು ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು ಅಂತ ಭಾವಿಸಬೇಕಾಗಿರುವಂಥದ್ದು. ಅದೇ ರೀತಿಯೇ ನಮ್ಮ ಮಠದಲ್ಲಿರುವಂತಹ ಮತಗಟ್ಟೆಗೆ ಹೋಗಿ ಇವತ್ತು ಮತವನ್ನು ಚಲಾಯಿಸಿ ಬಂದಿದ್ದೇನೆ. ಈಗ ನಗರ ಪ್ರದೇಶಗಳಲ್ಲಿ, ಗ್ರಾಮಾಂತರ ಪ್ರದೇಶಗಳಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ, ನಗರ ಪ್ರದೇಶಗಳಲ್ಲಿ ಕಡಿಮೆ ಆಗುತ್ತೆ. ನನ್ನ ವೈಯಕ್ತಿಕ ಒಂದು ಅಭಿಪ್ರಾಯ ಅಂದರೆ 100ಕ್ಕೆ 100ರಷ್ಟು ಮತದಾನ ಆಗಬೇಕಿದು. ಅದೇ ಒಂದು ನ್ಯಾಯಯುತವಾದ ಮತದಾನ ಅಂತೇಳಿ ಭಾವಿಸಬೇಕಾಗಿರುವಂಥದ್ದು. ಇವತ್ತು ಮತದಾನ ಕಡ್ಡಾಯ ಮಾಡಿಲ್ಲ, ಅದೊಂದು ದೊಡ್ಡ ದುರಂತ. ಇವತ್ತು ಮತದಾನವನ್ನು ಕಡ್ಡಾಯ ಮಾಡಿದ್ರೆ ಈ ಒಂದು ಪರಿಸ್ಥಿತಿ ಬರೋದಿಲ್ಲ. ಆದ್ದರಿಂದ ಎಲ್ಲಿವರೆಗೆ ಮತದಾನ ಕಡ್ಡಾಯ ಮಾಡೋದಿಲ್ಲ ಅಲ್ಲಿವರೆಗೂ ನಾವು ಜಾಗೃತರಾಗೋದಿಲ್ಲ. ಆದ್ದರಿಂದ ಇವತ್ತು ಪಟ್ಟಣದವರು ಇರ್ಬೋದು, ಹಳ್ಳಿಯವರು, ಇವತ್ತು ಹಳ್ಳಿ ಜನಗಳೇ ಎಷ್ಟೋ ಜಾಗೃತರಾಗಿದ್ದಾರೆ. ಪ್ರತಿಯೊಬ್ಬರು ಬಂದು ಇವತ್ತು ಮತದಾನ ಮಾಡ್ತಾ ಇದ್ದಾರೆ. ಇವತ್ತು ವಿದ್ಯಾವಂತರು ಅನಿಸ್ಕೊಂಡಂತಹವರು, ಓದಂತಹವರು, ಅವರು ಮತದಾನದಿಂದ ದೂರ ಸರಿಯುವಂಥದ್ದಾಗ್ತಾಯಿದೆ. ಅದಾಗಬಾರ್ದು. ಇದು ವಿದ್ಯಾವಂತ ಇರಲಿ ಯಾರೇ ಆಗಲಿ, ನಾವು ಈ ದೇಶದ ಪ್ರಜೆ ಅಂತೇಳಿ ಭಾವಿಸಿ ಮತದಾನವನ್ನು ಮಾಡಬೇಕು, ಕಡ್ಡಾಯ ಮಾಡಬೇಕು ಅನ್ನುವಂಥ ಮಾತು ನಂದು ಅಭಿಪ್ರಾಯ. ಅದೇನೆ, ಕಡ್ಡಾಯ ಆಗಲೇಬೇಕು, 100ಕ್ಕೆ 100 ಮತದಾನ ಆಗಬೇಕು ಅನ್ನೋ ಅಭಿಪ್ರಾಯ ನನ್ನದು. ಏನೇ ಆಗಲಿ ಇರಲಿ, ನಾವೆಲ್ಲ ಭಾರತೀಯ ಪ್ರಜೆಗಳು ಅನ್ನುವಂಥ ಭಾವನೆ ನಮ್ಮೆಲ್ಲರಿಗೂ ಕೂಡ ಇರಬೇಕಾಗಿರುವಂಥದ್ದು. ಈ ಪ್ರಜೆಗಳಾಗಿ ನಾವೆಲ್ಲರೂ ಕೂಡ ನಮ್ಮ ಕರ್ತವ್ಯಗಳನ್ನು
ಎಸ್, ರಾಜ್ಯದ 14 ಲೋಕಸಭೆ ಕ್ಷೇತ್ರಗಳಿಗೆ ಮತದಾನ ಬೆಳಿಗ್ಗೆ 7 ಗಂಟೆಯಿಂದ ಆರಂಭವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ಡೆಸ್ಕ್ ಲೈವ್ ನಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಅಶ್ವಥ್. ಅಶ್ವಥ್, ಯಾವ ರೀತಿಯಾಗಿ ನಡೀತಾ ಇದೆ? ಬೆಳಿಗ್ಗೆಯಿಂದನೇ ಮತದಾನ ಆರಂಭವಾಗಿರುವಂತಹದ್ದು. ಸ್ವಾಮೀಜಿಯವರು ಕೂಡ ಮತದಾನ ಮಾಡಿದ್ದಾರೆ, ಸಿದ್ಧಲಿಂಗ ಶ್ರೀ ಸ್ವಾಮಿಗಳು ಕೂಡ ಮತದಾನ ಮಾಡಿದ್ದಾರೆ. ಹಾಗೆ ಸ್ಯಾಂಡಲ್ವುಡ್ನ ಸ್ಟಾರ್ಸ್ಗಳಿರ್ಬೋದು ಅಥವಾ ಅಭ್ಯರ್ಥಿಗಳಿರ್ಬೋದು, ಎಲ್ಲರೂ ತಮ್ಮ ಮತವನ್ನ ಚಲಾಯಿಸಿದ್ದಾರೆ ಈಗಾಗಲೇ. ಏನಿದೊಂದು ಅಪ್ಡೇಟ್ಸ್? ಪಲ್ಲವಿ, ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ಮತದಾನ ಆರಂಭ ಆಗಿರುವಂಥದ್ದು. ಈಗಾಗಲೇ ಘಟಾನುಘಟಿಗಳು ಕೂಡ ಈ ಒಂದು ಮತದಾನವನ್ನು ಈಗ ಮಾಡ್ತಾ ಇರ್ತದ್ದು. ಅಂದರೆ ಈಗಾಗಲೇ ತುಮಕೂರಿನ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮಿಗಳು ಕೂಡ ಮತದಾನವನ್ನು ಮಾಡುವಂತಹ ಮೂಲಕ ಮತದಾನವನ್ನು ಪ್ರತಿಯೊಬ್ಬರು ಕೂಡ ಮಾಡಬೇಕು, ಮತವನ್ನು ತಮ್ಮ ತಮ್ಮ ಹಕ್ಕನ್ನು ಪ್ರತಿಯೊಬ್ಬರು ಕೂಡ ಚಲಾಯಿಸಬೇಕು ಅಂತ ಹೇಳಿ ಈಗ ಸ್ವತಃ ಸಿದ್ಧಲಿಂಗ ಸ್ವಾಮಿಗಳು ಕೂಡ ಅವರು ಕೂಡ ಈಗ ಮತದಾನವನ್ನು ಮಾಡಿ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಹಾಗೆ ಪ್ರತಿಯೊಬ್ಬರು ಕೂಡ ಈಗ ಸ್ಯಾಂಡಲ್ವುಡ್ನ ಗಣೇಶ್ ಆಗಿರ್ಬೋದು, ಸ್ಯಾಂಡಲ್ವುಡ್ನ ನಟ ಗಣೇಶ್ ಕೂಡ ಗೋಲ್ಡನ್ ಸ್ಟಾರ್ ಗಣೇಶ್ ಅಂತೇಳಿ ಪ್ರಖ್ಯಾತಿಯನ್ನು ಪಡೆದಿರುವಂತಹ ಗಣೇಶ್ ಕೂಡ ಈಗ ಮತದಾನವನ್ನು ಮಾಡಿದ್ದಾರೆ. ಹಾಗೆ ಜೊತೆಗೆ ರಾಹುಲ್ ದ್ರಾವಿಡ್ ಅಂದರೆ ಕ್ರಿಕೆಟಿಗ, ಮಾಜಿ ಕ್ರಿಕೆಟಿಗ, ಈಗ ಸದ್ಯ ಹಾಲಿ ಇಂಡಿಯನ್ ಕ್ರಿಕೆಟ್ ಟೀಮ್ನ ಲೀಡ್ ಮಾಡುವಂತಹ ವ್ಯಕ್ತಿ. ಸೊ ಅವರು ಕೂಡ ಈಗ ಮತದಾನವನ್ನು ಮಾಡಿದ್ದಾರೆ. ಜೊತೆಗೆ ಸ್ಯಾಂಡಲ್ವುಡ್ನ ನಟಿ ಸಪ್ತಮಿ ಗೌಡ ಅವರು ಕೂಡ ಏನು ಮೊನ್ನೆ ಒಂದಷ್ಟು ಸಿನಿಮಾ ಕೂಡ ಯುವ ಅಂತೇಳಿ ಒಂದು ಸಿನಿಮಾ ರಿಲೀಸ್ ಆಯಿತು. ಅದಾದ ಮೇಲೆ ಕಾಂತಾರದ ಬೆಡಗಿ ಅಂತೇಳಿ ಸಾಕಷ್ಟು ಪ್ರಖ್ಯಾತಿಯನ್ನು ಗಳಿಸಿರುವಂತಹ ನಟಿ ಅವರು ಕೂಡ ಈಗ ಮತದಾನ ತಮ್ಮ ಹಕ್ಕನ್ನು ಈಗ ಚಲಾಯಿಸಿದ್ದಾರೆ. ಜೊತೆಗೆ GS ಪರಮೇಶ್ವರ್ ಅಂದರೆ ನಮ್ಮ ಗೃಹ ಸಚಿವರು ತುಮಕೂರಲ್ಲಿ ಈಗ ಮತದಾನವನ್ನು ಮಾಡಿದ್ದಾರೆ. ಅವರು ಕೂಡ ಪ್ರತಿಯೊಬ್ಬರು ಕೂಡ ಮತದಾನವನ್ನು ಮಾಡಬೇಕು, ಪ್ರತಿಯೊಬ್ಬರು ಮತಗಟ್ಟೆಗೆ ಬಂದು ಮತದಾನವನ್ನು ಮಾಡಬೇಕು ಅಂತೇಳಿ ಅವರು ಕೂಡ ಮತದಾರರಲ್ಲಿ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಹಾಗೆ DK ಸುರೇಶ್ ಈಗ ಏನು ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿಯಾಗಿರುವಂತಹ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ DK ಸುರೇಶ್ ಅವರು ಕೂಡ ಬೆಳಗ್ಗೆ ಏನು ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆ ಸಲ್ಲಿಸುವ ಮೂಲಕ ಅವರು ಕೂಡ ಈಗ ಮತದಾನವನ್ನು ಮಾಡುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ಫೋಸಿಸ್ನ ನಾರಾಯಣ ಮೂರ್ತಿ ಮತ್ತು ಅವರ ಕಂಪ್ಲೀಟ್ ಸುಧಾಮೂರ್ತಿ ಅವರ ದಂಪತಿ ಗಂಡ ಹೆಂಡತಿ ಇಬ್ಬರು ಕೂಡ ಹೋಗಿ ಬೆಳಗ್ಗೆನೇ ಅವರು ಮತದಾನವನ್ನು ಮಾಡುವಂಥ ಒಂದು ಕೆಲಸವನ್ನು ಮಾಡಿರುವಂಥದ್ದು. ಅಂದರೆ ಪ್ರತಿಯೊಬ್ಬರು ಕೂಡ ಅಂದರೆ ಸ್ಯಾಂಡಲ್ವುಡ್ನ ನಟ ನಟಿಯರು ಜೊತೆಗೆ ರಾಜಕಾರಣಿಗಳು ಎಲ್ಲರೂ ಕೂಡ ತಮ್ಮ ಹಕ್ಕನ್ನು ಚಲಾಯಿಸ್ತಿದ್ದಾರೆ. ಜೊತೆಗೆ ಒಂದಷ್ಟು ಮೆಸೇಜನ್ನು ಕೂಡ ಕೊಡ್ತಾ ಇದ್ದಾರೆ. ಅಂದರೆ ಪ್ರತಿಯೊಬ್ಬರು ಕೂಡ ಮತವನ್ನು ಹಾಕಬೇಕು. ಯಾಕೆಂತಂದರೆ ಇವತ್ತು ರಜೆ ಇರೋದ್ರಿಂದ ಇವತ್ತು ಶುಕ್ರವಾರ ಮತ್ತು ನಾಳೆ ಶನಿವಾರ ಮತ್ತು ಭಾನುವಾರ 3 ದಿನ ಹಾಲಿಡೇಸ್ ಇರುತ್ತೆ. ಸೊ ಹಾಗಾಗಿ ಕೆಲವರು ಏನು ಮಾಡ್ತಾರೆ ಅಂತಂದರೆ ಮತ ಹಾಕದೇ ಇದ್ರೂ ಪರವಾಗಿಲ್ಲ ಅಂತೇಳಿ ಬೇರೆ ಟ್ರಿಪ್ ಹೋಗೋದೇ ಆಗಲಿ ಆ ರೀತಿ ಒಂದು ಎಂಜಾಯ್ ಮಾಡೋದಕ್ಕೆ ಹೋಗ್ಬಿಡ್ತಾರೆ. ಸೊ ಹಾಗಾಗಿ ಅದು ಯಾವುದು ಕೂಡ ಆಗಬಾರ್ದು. ಪ್ರತಿಯೊಬ್ಬರು ಕೂಡ ತಮ್ಮ ಹಕ್ಕನ್ನು ಚಲಾಯಿಸಬೇಕು. ಪ್ರತಿಯೊಬ್ಬರು ಕೂಡ ಮತ ಹಾಕಿ ಒಬ್ಬ ಧೀಮಂತ ನಾಯಕರನ್ನು ಆಯ್ಕೆ ಮಾಡಬೇಕು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಮೆಸೇಜನ್ನು ಈಗ ಈ ಎಲ್ಲ ನಾಯಕರು ಕೂಡ ಕೊಡ್ತಾ ಇರುವಂಥದ್ದು. ಸೊ ಹಾಗಾಗಿ ಈಗ ಇದೇ ರೀತಿ ಈಗ ಸಿದ್ಧಗಂಗಾ ಶ್ರೀಗಳು ಕೂಡ ಒಂದು ಮತದಾನವನ್ನ ಕಡ್ಡಾಯವಾಗಿ ಮಾಡಬೇಕು, ಇದು ಕಾನೂನಲ್ಲಿ ಜಾರಿ ಆಗಬೇಕು ಅನ್ನುವಂತಹ ಮಾತನ್ನ ಹೇಳ್ತಾರೆ. ಇದರ ಬಗ್ಗೆ ಹೇಳೋದಾದ್ರೆ ಖಂಡಿತ, ಯಾಕೆಂತಂದರೆ ಮತ ಚಲಾಯಿಸುವುದು ಪ್ರತಿಯೊಬ್ಬರ ಹಕ್ಕು ಕೂಡ. ಯಾಕೆಂತಂದರೆ ಆ ಒಂದು ಮತವನ್ನು ಯಾರು ಚಲಾಯಿಸಲ್ವೋ ಅವರು ಎಲ್ಲೋ ಒಂದು ಕಡೆ ದೇಶದಲ್ಲಿ ಇರೋದಕ್ಕೆ ಅವರು ಅರ್ಹರಲ್ಲ ಅನ್ನೋ ಒಂದು ಸಂದೇಶವನ್ನು ಸರ್ಕಾರ ಕೊಡಲೇಬೇಕಾಗುತ್ತೆ. ಯಾಕೆಂತಂದರೆ ಈಗಾಗಲೇ ಮತವನ್ನು ಚಲಾಯಿಸ್ತಾ ಇದ್ದರೆ ಅವ್ರಿಗೆ ಸಿಗುವಂತಹ ಒಂದಷ್ಟು ಭತ್ಯೆಗಳೇನಿದ್ದಾವೆ ಆ ಭತ್ಯೆಗಳನ್ನು ಕಂಪ್ಲೀಟಾಗಿ ಸ್ಟಾಪನ್ನು ಮಾಡಬೇಕು ಅಂತೇಳಿ, ಜೊತೆಗೆ ಅದಕ್ಕೊಂದು ಕಾಯ್ದೆಯನ್ನು ತರಬೇಕು ಅಂತೇಳಿ ಈಗಾಗಲೇ ಸಿದ್ಧಲಿಂಗ ಸ್ವಾಮೀಜಿಗಳು ಆಗಿರ್ಬೋದು, ಬಹುತೇಕ ಗಣ್ಯರು ಕೂಡ ಪ್ರತಿಯೊಬ್ಬರು ಕೂಡ ಅದೊಂದು ಆ ರೀತಿಯಾದಂಥ ಒಂದು ಮನವಿಯನ್ನು ಕೂಡ ಮಾಡ್ಕೊಳ್ತಿರೋಂಥದ್ದು ಸರ್ಕಾರಕ್ಕೆ. ಅಂದರೆ ಪ್ರತಿಯೊಬ್ಬರು ಕೂಡ ತಮ್ಮ ಹಕ್ಕನ್ನು ಚಲಾಯಿಸಬೇಕು. ಯಾಕೆಂತಂದರೆ ಹಕ್ಕನ್ನು ಚಲಾಯಿಸ್ತಾ ಇದ್ದ ಒಬ್ಬ ಪ್ರತಿನಿಧಿಯನ್ನು ನಾವು ಹೇಗೆ ಪ್ರಶ್ನೆ ಮಾಡೋದಕ್ಕಾಗುತ್ತೆ, ಯಾವ ರೀತಿ ಪ್ರಶ್ನೆ ಮಾಡೋದಕ್ಕಾಗುತ್ತೆ? ಸೊ ನಾವು ಹಕ್ಕನ್ನು ಚಲಾಯಿಸಿದಾಗ ಮಾತ್ರ ನಮ್ಮ ಕ್ಷೇತ್ರದ ಅಭ್ಯರ್ಥಿಗಳನ್ನು ನಾವು ಅವರಿಗೆ ಪ್ರಶ್ನೆ ಮಾಡೋದಕ್ಕೆ ನಮಗೆ ಅರ್ಹತೆ ಇರುತ್ತೆ ವಿನಃ ಒಂದು ವೇಳೆ ನಾವು ಹಕ್ಕನ್ನು ಚಲಾಯಿಸ್ತಾ ಇದ್ದರೆ ನಾವು ಯಾವ ರೀತಿ ಅವ್ರನ್ನ ಪ್ರಶ್ನೆ ಮಾಡೋದಕ್ಕಾಗುತ್ತೆ? ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ತಮ್ಮ ಹಕ್ಕನ್ನು ಪ್ರತಿಯೊಬ್ಬರು ಚಲಾಯಿಸಬೇಕು. ಜೊತೆಗೆ ಪ್ರತಿಯೊಬ್ಬರು ಕೂಡ ಮತವನ್ನು ಹಾಕಬೇಕು. ಮತ್ತು ನಾಳೆ ದಿನ ಏನೇ ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳಾಗಿಲ್ಲ ಅಂದರೂ ಕೂಡ ಅವರನ್ನು ನೇರವಾಗಿ ನೀವು ಪ್ರಶ್ನೆಯನ್ನು ಮಾಡೋದಕ್ಕೆ ನಿಮಗೆ ರೈಟ್ಸ್ ಇರುತ್ತೆ. ಸೊ ಹಾಗಾಗಿ ಆ ರೈಟ್ಸನ್ನು ನೀವು ಕಳೆದುಕೊಳ್ಬೇಡಿ ಅಂತೇಳಿ ಪ್ರತಿಯೊಬ್ಬರು ಕೂಡ ಹಿರಿಯ ನಾಗರಿಕರಾಗಿರ್ಬೋದು ಅಥವಾ ಹಿರಿಯರು ಪ್ರತಿಯೊಬ್ಬರು ಕೂಡ ಈ ಸೆಲೆಬ್ರಿಟಿಗಳಾಗಿರ್ಬೋದು, ಪ್ರಕಾಶ್ ರೈ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ತಮ್ಮ ಹಕ್ಕನ್ನು ಚಲಾಯಿಸಬೇಕು ಅಂತೇಳಿ ಮತದಾರರಲ್ಲಿ ಮನವಿಯನ್ನು ಕೂಡ ಮಾಡ್ಕೊತಾ ಇದ್ರು. ಜೊತೆಗೆ ಅದೇ ರೀತಿ ಸಿದ್ಧಲಿಂಗ ಸ್ವಾಮಿಗಳು ಕೂಡ ಈಗ ಅಂದರೆ ಪ್ರತಿಯೊಬ್ಬರು ಕೂಡ ಬಂದು ಹಕ್ಕನ್ನು ಚಲಾಯಿಸಿ ಅಂತೇಳಿ ಅವರು ಕೂಡ ಈಗ ಮನವಿಯನ್ನು ಮಾಡ್ಕೊಂಡಿರೋದು. ಜೊತೆಗೆ GS ಬಸವರಾಜ್ ಆಗಿರ್ಬೋದು, ಅಂದರೆ ತುಮಕೂರಿನ ಮಾಜಿ ಸಂಸದರಾಗಿರುವಂಥ GS ಬಸವರಾಜು, ಹಾಗೆ ಯಲಹಂಕ ಕ್ಷೇತ್ರದ ಶಾಸಕರಾಗಿರುವಂಥ ಬಿಜೆಪಿ ಶಾಸಕರಾಗಿರುವಂಥ SR ವಿಶ್ವನಾಥ್ ಆಗಿರ್ಬೋದು, ಹೀಗೆ ಬಹುತೇಕ ಹಿರಿಯ ನಾಯಕರುಗಳು, ಹಿರಿಯ ರಾಜಕಾರಣಿಗಳು ಎಲ್ಲರೂ ಕೂಡ ತಮ್ಮ ಹಕ್ಕನ್ನು ಈಗ ಚಲಾಯಿಸ್ತಿರುವಂತಹದ್ದು. ಪಲ್ಲವಿ.
ಎಸ್, ಅದೇ ರೀತಿ ನಾವೀಗ ನೋಡೋದಾದ್ರೆ ಸ್ಯಾಂಡಲ್ವುಡ್ನ ಸ್ಟಾರ್ಸ್ಗಳಿರ್ಬೋದು, ಯಾರೆಲ್ಲ ಒಂದು ಮತವನ್ನ ಚಲಾಯಿಸಿದ್ದಾರೆ. ಹಾಗೆ ಪ್ರಮುಖವಾಗಿ ನಾವು ಮಾಜಿ ಕ್ರಿಕೆಟಿಗರಾಗಿರುವಂತಹ ರಾಹುಲ್ ದ್ರಾವಿಡ್ ಅವರು ಕೂಡ ತಮ್ಮ ಮತವನ್ನ ಚಲಾಯಿಸಿದ್ದಾರೆ. ತದನಂತರ ಅವರು ಯಾವ ರೀತಿಯಾಗಿ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ, ಸಾಮಾನ್ಯ ಜನರಿಗೆ ಏನ್ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ? ಪಲ್ಲವಿ, ಈಗ ಸದ್ಯಕ್ಕೆ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಈಗಾಗಲೇ ಏನು ಪ್ರಕಾಶ್ ರೈ ಆಗಿರ್ಬೋದು, ರ್ಯಾಪ್ ಸಿಂಗರ್ ಚಂದನ್ ಶೆಟ್ಟಿ ಆಗಿರ್ಬೋದು, ಹಾಗೆ ಸಪ್ತಮಿ ಗೌಡ ಆಗಿರ್ಬೋದು, ಗೋಲ್ಡನ್ ಸ್ಟಾರ್ ಗಣೇಶ್ ಆಗಿರ್ಬೋದು, ಮತ್ತು ಅಮೂಲ್ಯ ಆಗಿರ್ಬೋದು, ಇವರೆಲ್ಲರೂ ಕೂಡ ಮತಗಟ್ಟೆಗೆ ಹೋಗಿ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ತಮ್ಮ ಹಕ್ಕನ್ನು ಚಲಾಯಿಸಿ ಪ್ರತಿಯೊಬ್ಬರಿಗೂ ಕೂಡ ಮತವನ್ನು ಹಾಕಿ. ಯಾಕೆಂತಂದರೆ ಒಂದು ಬಾರಿ ನೀವು ಮತವನ್ನು ಹಾಕದೇ ಇದ್ದರೆ ನೀವು ಯಾವ ನಾಯಕರುಗಳನ್ನು ಕೂಡ ಪ್ರಶ್ನೆ ಮಾಡೋದಕ್ಕೆ ನಿಮಗೆ ನೈತಿಕತೆ ಇರಲ್ಲ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಹೋಗಿ ತಮ್ಮ ಹಕ್ಕನ್ನು ಚಲಾಯಿಸಿ ಅಂತೇಳಿ ಸ್ವತಃ ಅವರೇ ಮತಗಟ್ಟೆಗೆ ಹೋಗಿ ಸರತಿ ಸಾಲಿನಲ್ಲಿ ನಿಂತ್ಕೊಂಡು, ಅಂದರೆ ಅವರು VIP VVIP ಆ ರೀತಿಯಾಗಿ ಯಾರೂ ಕೂಡ ಅಂದರೆ ಅದನ್ನು ಮನಸ್ಸಿಗೆ ಇಟ್ಕೊಳ್ದಲೇ ಅವರು ಕೂಡ ಸಾಮಾನ್ಯ ನಾಗರಿಕರಂತೆ ಅವರು ಕೂಡ ಒಂದು ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಅವರು ಕೂಡ ಮತವನ್ನು ಚಲಾಯಿಸಿದರೆ, ಜೊತೆಗೆ ಮತದಾರರು ಕೂಡ ಒಂದು ಮನವಿಯನ್ನು ಕೂಡ ಮಾಡ್ಕೊತಿರೋದು, ಅಂದರೆ ಪ್ರತಿಯೊಬ್ಬರು ಕೂಡ ಬಂದು ಮತವನ್ನು ಹಾಕಿ ಅಂತೇಳಿ. ಮತ್ತು ಇನ್ನು ರಾಜಕಾರಣಿಗಳ ವಿಚಾರಕ್ಕೆ ಬಂತಂತಂದರೆ ಈಗಾಗಲೇ DK ಸುರೇಶ್ ಆಗಿರ್ಬೋದು, SR ವಿಶ್ವನಾಥ್ ಆಗಿರ್ಬೋದು, ಜೊತೆಗೆ ಏನು ಮನ್ಸೂರ್ ಅಲಿಖಾನ್ ಆಗಿರ್ಬೋದು, ಹಾಗೆ ವಕ್ಫ್ ಬೋರ್ಡ್ ಅಂದರೆ ವಸತಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ಗೃಹ ಸಚಿವರಾದಂಥ ಪರಮೇಶ್ವರ್ ಆಗಿರ್ಬೋದು, ಅವರೆಲ್ಲರೂ ಕೂಡ ತಮ್ಮ ತಮ್ಮ ಹಕ್ಕನ್ನು ಚಲಾಯಿಸ್ತಿದ್ದಾರೆ. ಜೊತೆಗೆ ಇವತ್ತು ಏನು 14 ಕ್ಷೇತ್ರಗಳಲ್ಲಿ ನಡೆಯುವಂತಹ ಒಂದು ಮತದಾನ. ಸೊ ಹಾಗಾಗಿ ಈ ಒಂದು ಮತದಾನಕ್ಕೆ ಸುಮಾರು 247 ಅಭ್ಯರ್ಥಿಗಳ ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ. ಜೊತೆಗೆ 2,88,00,000 ಮತದಾರರು ಕೂಡ ಈ ಒಂದು ಮತದಾನದಲ್ಲಿ ಭಾಗವಹಿಸ್ತಾರೆ. ಹಾಗೆ ಏನು ಈ ಭದ್ರತೆ ವಿಚಾರಕ್ಕೆ ಬಂತಂತಂದರೆ ಸುಮಾರು 1 ರಿಂದ 2 ಲಕ್ಷ ಈ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು. ಅಂದರೆ ಎಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಘಟನೆಗಳು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಈಗ ಭದ್ರತೆ ವಿಚಾರಕ್ಕೆ ಬರೋದಾದರೆ ಚುನಾವಣಾ ಆಯೋಗ ಕಂಪ್ಲೀಟ್ ಆಗಿ ಒಂದು ಕಟ್ಟುನಿಟ್ಟಿನ ಒಂದು ಕ್ರಮವನ್ನು ಕೂಡ ತೆಗೆದುಕೊಂಡಿರುವಂಥದ್ದು. ಸೊ ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಅದೇ ರೀತಿ ನಾವೀಗ ನೋಡೋದಾದ್ರೆ ಸಾಕಷ್ಟು ಯುವ ಜನರಿಗೆ ಸಾಕಷ್ಟು ಸಮಸ್ಯೆಗಳಿರುತ್ತೆ. ಕಾರಣಾಂತರಗಳಿಂದ ಅವರ ಹತ್ರ ವೋಟರ್ ID ಇರೋದಿಲ್ಲ, ಇಲ್ಲ ಊರಲ್ಲಿ ಅವರ ಒಂದು ಹೆಸರು ಸ್ವಗ್ರಾಮದಲ್ಲೇ ಅವರದೊಂದು ವೋಟರ್ ID ಇರುತ್ತೆ, ಇಲ್ಲಿಂದ ಅವರಿಗೆ ಹೋಗೋದಕ್ಕೆ ಅವಕಾಶ ಸಿಕ್ಕಿರೋದಿಲ್ಲ, ಕಚೇರಿಗಳಿಂದ ರಜೆ ಸಿಕ್ಕಿರೋದಿಲ್ಲ. ಹೀಗಾಗಿ ಇಂತಹ ಸಂದರ್ಭದಲ್ಲಿ ಯಾವುದಾದ್ರೂ ವ್ಯವಸ್ಥೆಯನ್ನ ಮಾಡಿಕೊಡೋದಿಕ್ಕೆ ಏನಾದರೂ ಚುನಾವಣಾಧಿಕಾರಿಗಳು ವ್ಯವಸ್ಥೆಯನ್ನ ಕೈಗೊಂಡಿದ್ದಾರಾ? ಹೇಗೆ ಪಲ್ಲವಿ, ಈಗಾಗಲೇನು ವೋಟರ್ ID ಕಾರ್ಡ್ ಇಲ್ಲದೇ ಇರುವಂತಹ ಮತದಾರರು ಯಾರಿದ್ದಾರೋ ಅವರು ವೋಟರ್ ID ಕಾರ್ಡ್ ಜೊತೆಗೆ ವೋಟರ್ ID ಕಾರ್ಡ್ ಇಲ್ಲ ಅಂತಂದರೆ ಅಥವಾ ಪ್ಯಾನ್ ಕಾರ್ಡನ್ನು ಬಳಸ್ಬೋದು ಅಥವಾ ಡ್ರೈವಿಂಗ್ ಲೈಸೆನ್ಸ್ನ ಬಳಸ್ಬೋದು. ಸೊ ಅಂದರೆ ಚುನಾವಣಾ ಆಯೋಗ ಈಗ ಸ್ಪಷ್ಟವಾಗಿ ಹೇಳಿರುವಂಥದ್ದು, ವೋಟರ್ ID ಕಾರ್ಡ್ ಇಲ್ಲ ಅಂತೇಳಿ ನೀವು ಕೇವಲ ಮನೆಯಲ್ಲಿ ಕೂತ್ಕೊಂಡ್ರೆ ಆಗಲ್ಲ, ನೀವು ಮತಗಟ್ಟೆಗೆ ಬರಬೇಕು. ಅಲ್ಲಿ ಒಂದು ಲಿಸ್ಟ್ ಇರುತ್ತೆ, ಅಂದರೆ ವೋಟರ್ ಲಿಸ್ಟ್ ಇರುತ್ತೆ. ಆ ಲಿಸ್ಟಲ್ಲಿ ತಮ್ಮ ಹೆಸರಿತ್ತು ಅಂತಂದರೆ ನೀವು ಇನ್ನು ಉಳಿದಂತಹ ದಾಖಲಾತಿಗಳನ್ನು ಕೊಟ್ಟು ನೀವು ಮತವನ್ನು ಹಾಕ್ಬೋದು, ಮತವನ್ನು ತಮ್ಮ ಹಕ್ಕನ್ನು ಚಲಾಯಿಸ್ಬೋದು ಅಂತೇಳಿ ಈಗಾಗಲೇ ಚುನಾವಣಾ ಆಯೋಗ ಅದಕ್ಕೂ ಕೂಡ ಅನುವನ್ನು ಮಾಡಿಕೊಟ್ಟಿರುವಂಥದ್ದು. ಜೊತೆಗೆ ಈಗಾಗಲೇ ನೀವು ಹೇಳ್ದಂಗೆ ಒಂದಷ್ಟು ಜನರು ಈಗ ಬೇರೆ ಬೇರೆ ಜಿಲ್ಲೆಗಳಿಗೆ ಅಥವಾ ಬೇರೆ ಊರುಗಳಿಗೆ ಹೋಗುವಂತಹ ಸಂದರ್ಭದಲ್ಲಿ ಒಂದಷ್ಟು ಬಸ್ಸಿನ ವ್ಯವಸ್ಥೆ ಸ್ವಲ್ಪ ಸಮಸ್ಯೆ ಆಗ್ಬೋದು. ಆದರೆ ಎಲ್ಲೋ ಒಂದು ಕಡೆ ಅದಕ್ಕೆ ಯಾವ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕೋ ಆ ಎಲ್ಲ ವ್ಯವಸ್ಥೆಯನ್ನು ಸುಮಾರು 2,000ಕ್ಕೂ ಹೆಚ್ಚು ಬಸ್ಸುಗಳನ್ನು ನಿಯೋಜನೆ ಮಾಡಿರುವಂಥದ್ದು. ಖಾಸಗಿ ಬಸ್ ಆಗಿರ್ಬೋದು ಅಥವಾ KSRTC ಬಸ್ ಆಗಿರ್ಬೋದು, BMTC ಬಸ್ ಆಗಿರ್ಬೋದು. ಅಂದರೆ ನಗರ ಪ್ರದೇಶಕ್ಕೆ BMTC ಬಸ್ಸು ಮತ್ತು ನಗರವನ್ನು ಹೊರತುಪಡಿಸಿ ಅಂದರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗುವಂಥವರಿಗೆ KSRTC ಬಸ್ಸುಗಳನ್ನು ಬಳಸಬೇಕು ಅಂತೇಳಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈಗ ಏನು ಆಫೀಸಲ್ಲೂ ಕೂಡ ಯಾರು ಅಂದರೆ ಮಾರ್ನಿಂಗ್ ಶಿಫ್ಟ್ ಇರೋರು ಅಥವಾ ಈವ್ನಿಂಗ್ ಅಂದರೆ ಮಧ್ಯಾಹ್ನ 2 ಗಂಟೆ ನಂತರ ಹೋಗಿ ಮತವನ್ನು ಚಲಾಯಿಸ್ಬೋದು. ಆ ರೀತಿಯಾದಂಥ ಒಂದು ಅನುಕೂಲನ ಈಗ ಮಾಡಿಕೊಟ್ಟಿರುವಂಥದ್ದು. ಪಲ್ಲವಿ, ಓಕೆ, ಧನ್ಯವಾದ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ ಅಶ್ವಥ್. ರಾಜ್ಯದ 14 ಲೋಕಸಭೆ ಕ್ಷೇತ್ರಗಳಲ್ಲಿ ಮತದಾನ ನಡೀತಾ ಇದೆ, ಬಹಳ ಭರ್ಜರಿಯಿಂದ ನಡೀತಾ ಇದೆ. ಮತದಾನಕ್ಕೆ ಅಭ್ಯರ್ಥಿಗಳಿರ್ಬೋದು, ಹಾಗೆಯೇ ಸ್ಯಾಂಡಲ್ವುಡ್ನ ಸ್ಟಾರ್ಸ್ ಇರ್ಬೋದು, ಸಿದ್ಧಗಂಗಾ ಶ್ರೀಗಳು ಕೂಡ ತಮ್ಮ ಮತವನ್ನು ಚಲಾಯಿಸಿ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ.